ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮೃತಧಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ. ಅಮೃತಧಾರೆ ಸೀರಿಯಲಲ್ಲಿ ಭೂಮಿ ಮತ್ತು ಗೌತಮ್ನ ಒಂದು ಮಾಡಲಿಕ್ಕೆ ಅಜ್ಜಿ ಬಂದಿದ್ದಾರೆ. ಸೊ ಅಜ್ಜಿ ಹೇಳ್ದಾಗೆ ಅಮೃತ ಮತ್ತು ಗೌತಮ್ನ ನಾನೇ ಮದುವೆ ಮಾಡಿಸಿದ್ದು, ಅವ್ರ ಸಂಸಾರ ನಾನೇ ಸರಿ ಮಾಡ್ತೀನಿ ಅಂತ ಮನೆಯೊಳಗೆ ಎಂಟ್ರಿ ಆಗಿದೆ. ಇನ್ನೊಂದು ಕಡೆ ಡಿ ಜಯದೇವು ಅಜ್ಜಿ ಆಸ್ತಿನೂ ನನ್ನ ಹೆಸರಿಗೆ ಬರೆಸ್ಕೊಂಡು ಸಾಲನೆಲ್ಲ ತೀರಿಸ್ಕೋಬೇಕಂತ ಹೇಳಿ ಅಜ್ಜಿಗೆ ಮತ್ತೆ ಬರೋ ಹಾಲನ್ನು ಕೊಟ್ಬಿಟ್ಟು ಹೆಬ್ಬೆಟ್ಟನ್ನು ಹಾಕ್ಸ್ಕೊಂಡಿದ್ದಾಳೆ. ಬೆಳಗ್ಗೆ ನೋಡಿದ್ರೆ ಅಜ್ಜಿ ಮನೆಯೊಳಗಿರಲ್ಲ. ಈ ವಿಷಯನ ಆನಂದಿಗೆ ಅಂದರೆ ಗೌತಮ್ ಫ್ರೆಂಡಿಗೆ ಹೇಳ್ತಾಳೆ. ಇನ್ನೊಂದು ಕಡೆ ಭೂಮಿದು ಬರ್ತಡೇ ಇರುತ್ತೆ. ಸೆಲೆಬ್ರೇಷನ್ ಹೆಂಗೆ ಮಾಡಬೇಕು ಅಂತೆಲ್ಲ ರಾತ್ರಿ ತಮ್ಮ ಎರಡೂ ಮಕ್ಕಳು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಹಾಗೆ ಬೆಳಗ್ಗೆ ಎಲ್ಲರೂ ವಠಾರದಲ್ಲಿ ಎಲ್ಲರೂ ಇರ್ತಾರಲ್ವ, ಸೊ ಅವ್ಳಿಗೆ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕೇಕ್ ತಂದು ಕಟ್ ಮಾಡಿಸ್ತಾರೆ. ವಠಾರದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಇವರಿಬ್ಬರು ಗಂಡ ಹೆಂಡತಿ ಅಂತ. ಹಾಗೆ ಗೌತಮಿಗೆ ತಿನ್ನಿಸ್ಲಿಕ್ಕೆ ಹೇಳ್ತಾರೆ. ಯಾಕೆ ಭೂಮಿ ಬೇಜಾರಲ್ಲಿದೆಯಾ ಅಥವಾ ಯಾಕೆ ಖುಷೀಲಿರು, ಕೇಕ್ ತಿನ್ನು ಅಂತೇಳಿ ವಠಾರದವರೆಲ್ಲ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಆನಂದಿಗೆ ವಿಷಯ ಅಂದರೆ ಶಕುನಿ ಮಾವ ಫೋನ್ ಮಾಡಿ ಹೇಳ್ತಾಳೆ, ಅಮ್ಮ ಬಂದಿದ್ದಾರೆ ಅಥವಾ ಅಜ್ಜಿ ಬಂದಿದ್ದಾರೆ, ಭೂಮಿನ ಮತ್ತು ಗೌತಮ್ನ ಒಂದು ಮಾಡ್ತಾನೆ, ಅವ್ರದ್ದು ಅಡ್ರೆಸ್ ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಕೇಳಿದಾಗ. ಸೊ ಇವಾಗ ನಂಬಿಕೆ ಬಂದಿದೆ. ಹಾಗೆ ಗೌತಮ್ ಅಮ್ಮನಿಗೂ ಖುಷಿ ಆಗುತ್ತೆ. ಅವಳು ತುಂಬ ಉದ್ದಾಟ ಮಾಡಿರ್ತಾಳೆ. ಸೊ ಮಗನ ಮತ್ತು ಸೊಸೆನ ಒಂದು ಮಾಡಬೇಕು, ಇವ್ರು ಪಿತೂರಿ ಎಲ್ಲ ಮಾಡಿರೋದು ಗೊತ್ತಾಗಬೇಕು ಅಂತ ಹೇಳಿ. ಸೊ ಅವಳ ಮಾತಿಗೂ ಬಗ್ಗಲ್ಲ ಭೂಮಿ. ಸೊ ನನ್ನ ಇಷ್ಟಕ್ಕೆ ನನ್ನ ಜೀವನ ಮಾಡ್ಲಿಕ್ಕೆ ಬಿಟ್ಬಿಡಿ ಅತ್ತೆ, ನಿಮ್ಮ ಇಷ್ಟಕ್ಕೆ ನೀವು ಇದ್ಬಿಡಿ. ಸೊ ನಾನು ನನ್ನ ಮಗನ ಉಳಿಸ್ಕೋಬೇಕು, ಆ ಕಾರಣಕ್ಕೆ ನಾನು ಹೊರಗಡೆ ಬಂದಿರೋದು ಅಂತ ಇದೆಲ್ಲ ಪೂರ್ತಿ ವಿಷಯನ ಗೌತಮಿಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ, ಗೌತಮ್ ಅಮ್ಮನಿಗೆ. ಹಾಗೆ ಇನ್ನೊಂದು ಕಡೆ ಆವಾಗಲೇ ಹೇಳ್ದಂಗೆ ಜಯದೇವು ಇಲ್ಲಿ ಕಿಲಾಡಿತನ ಮಾಡ್ತಾ ಇದ್ದಾನೆ. ತನ್ನ ಆಸ್ತಿನೆಲ್ಲ ಸಾಲದಿಂದ ಕಳ್ಕೊಂಡಿರೋದನ್ನು ಅಜ್ಜಿಯಿಂದನೂ ಸಾಲ ಅಂದರೆ ಆಸ್ತಿನ ನನ್ನ ಹೆಸರಿಗೆ ಮಾಡಿಕೊಂಡು ಸಾಲ ಎಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿರ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾನೆ. ಇದಕ್ಕೆ ಅವನ ಹೆಂಡತಿ, ಎರಡನೇ ಹೆಂಡತಿನೂ ಸಾಥ್ ಕೊಡ್ತಾನೆ. ಸೊ ಇದಿಷ್ಟು ಇವತ್ತಿನ ಅಮೃತಧಾರೆ ಸೀರಿಯಲ್ ಎಪಿಸೋಡ್ ಆಗಿರುತ್ತೆ. ಸೊ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ಅಮೃತಧಾರೆ ಸೀರಿಯಲ್ಲು? ಸೊ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಭೂಮಿ ಗೌತಮ್ ಒಂದಾಗಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರ ಬಗ್ಗೆ ಬರುತ್ತೆ ಎಪಿಸೋಡಲ್ಲಿ. ಸೊ ಫುಲ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.